ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೊದಲ ಬಾರಿಗೆ ಹೊರಬರೋ ಅದೃಷ್ಟ ಸಿಕ್ಕಿದಂತೆ ಎರಡನೇ ಬಾರಿ ಸಿಗೋದು ಅನುಮಾನವೇ ಅನ್ನಿಸ್ತಾ ಇದೆ. ಹೀಗಿರುವಾಗ ದರ್ಶನ್ ಅವರಿಗೆ ಆಗೆಲ್ಲ ಕುಟುಂಬದ ಬೆಂಬಲವಿತ್ತು. ಆದರೆ ಈಗ ಕುಟುಂಬವು ದೂರ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ. ಅದಕ್ಕೆ ಕಾರಣವೂ ಇದೆ. ಏನದು ಗೊತ್ತಾದಲ್ಲ, ಸಂಪೂರ್ಣವಾಗಿ ನೋಡೋಣ ಬನ್ನಿ. ದರ್ಶನ್ ಒಂದು ಕಡೆ ಸಿನಿಮಾನೇ ಪ್ರಪಂಚ ಅಂತ ಬದುಕುತ್ತಿದ್ದವರು. ವೈಯಕ್ತಿಕ ಜೀವನಕ್ಕೆ ಡೋಂಟ್ ಕೇರ್ ಅಂತಲೇ ಫ್ರೆಂಡ್ಸ್, ಟ್ರಿಪ್, ಫೋಟೋಗ್ರಫಿ, ಫಾರ್ಮ್ ಹೌಸ್ ಅಂತ ಆರಾಮಾಗಿ ಸುತ್ತಾಡುತ್ತಿದ್ದ ದಾಸನಿಗೆ ಈಗ ಮಂಕು ಬಡಿದಿದೆ. ದರ್ಶನ್ ಕಳೆದ ಜೂನ್ ತಿಂಗಳಲ್ಲಿ ಜೈಲು ಸೇರಿದಾಗ ವಿಜಯಲಕ್ಷ್ಮಿ ದರ್ಶನ್ ಪತಿಯನ್ನ ನೋಡೋದಕ್ಕೆ ವಾರಕ್ಕೊಮ್ಮೆ ಹಾಜರಾತಿ ಹಾಕುತ್ತಿದ್ದರು. ಮೊದಲ ಬಾರಿ ದರ್ಶನ್ ಜೈಲಿಗೆ ಹೋದಾಗಂತೂ ಅವರ ಆಪ್ತರೆಲ್ಲರೂ ಕ್ಯೂನಲ್ಲಿ ನಾ ಮುಂದು ತಾ ಮುಂದು ಅಂತ ದರ್ಶನ ಪಡೆಯೋಕೆ ಕಾತುರರಾಗಿ ಬರ್ತಾ ಇದ್ರು. ಮೊದಲೆಲ್ಲ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಮಗ ವಿನೀಶ್ ಜೊತೆಗೆ ಸೇರಿ ಪರಪ್ಪನ ಅಗ್ರಹಾರದಲ್ಲಿ ಏಕಾಂಗಿಯಾಗಿದ್ದ ದರ್ಶನ್ ಅವರನ್ನ ನೋಡುತ್ತಿದ್ದರು. ಇನ್ಫ್ಯಾಕ್ಟ್ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರನ್ನು ತಾನು ನೋಡಬೇಕು ಅಂತಲೂ ದರ್ಶನ್ ಹಠ ಹಿಡಿದು ಕರೆಸಿಕೊಂಡಿದ್ದರು. ಇನ್ಮೇಲೆ ನೀ ಹೇಳಿದಂಗೆ ಕೇಳ್ತೀನಿ ಅನ್ನೋ ಮಾತು ಕೂಡ ಕೊಟ್ಟಿದ್ದರು ಪತ್ನಿಗೆ. ಇದೇ ಕಾರಣಕ್ಕೆ ದರ್ಶನ್ಗೆ ಅವಶ್ಯಕತೆ ಇದ್ದ ಬಟ್ಟೆ, ಟೂತ್ಪೇಸ್ಟ್, ಡ್ರೈ ಫ್ರೂಟ್ ಸೇರಿದಂತೆ ಅವಶ್ಯಕ ವಸ್ತುಗಳನ್ನು ನೀಡಿ ಬರ್ತಾ ಇದ್ರು. ಬಳ್ಳಾರಿ ಜೈಲ್ ಸೇರಿದಾಗಲೂ ಅಷ್ಟೇ ದೂರವಿದ್ದರೂ ಪರವಾಗಿಲ್ಲ, ವಾರಕ್ಕೆರಡು ಬಾರಿ ದರ್ಶನ್ ಅವರನ್ನ ನೋಡೋಕೆ ಹೋಗ್ತಿದ್ದ ವಿಜಯಲಕ್ಷ್ಮಿ ಈಗ ಮಂಕಾಗಿದ್ದಾರೆ. ದರ್ಶನ್ ಅವರನ್ನ ನೋಡಬೇಕು ಅಂದರೆ ಸ್ಪೆಷಲ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಕ್ಯೂನಲ್ಲಿ ನಿಂತು ಟೋಕನ್ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ. ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಆಗಲಿ, ಮಗ ವಿನೀಶ್ ಆಗಲಿ, ದರ್ಶನ್ ತಾಯಿ ತಮ್ಮನಾಗಲಿ ಭೇಟಿ ಮಾಡೋ ಗೋಜಿಗೆ ಹೋಗುತ್ತಿಲ್ಲ ಅನ್ನೋದು ವಿಪರ್ಯಾಸ. ಒಟ್ಟಿನಲ್ಲಿ ದರ್ಶನ್ ಅವರ ಈ ಹಿಂದಿನ ಒಂದು ತಪ್ಪು ದೊಡ್ಡದಾಗಿ ಸುಪ್ರೀಂ ಕೋರ್ಟ್ನ ಚಿತ್ತ ಇತ್ತ ಅರಿಯುವಂತೆ ಮಾಡಿದ್ದು ಕುಟುಂಬಸ್ಥರನ್ನು ಕೂಡ ದರ್ಶನ್ ಭೇಟಿಯಾಗದಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ. ಅಂದರೆ ಅತಿಶಯೋಕ್ತಿಯಲ್ಲ. ನಟ ದರ್ಶನ್ ಅವರ ಪರಿಸ್ಥಿತಿಗೆ ಪವಿತ್ರ ಗೌಡ ಕಾರಣನಾ ಅಥವಾ ದರ್ಶನ್ ಕಾರಣನಾ? ಕಾಮೆಂಟ್ ಮಾಡಿ ತಿಳಿಸಿ.